ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣವನ್ನು ಹಾಕ್ತೇವೆ ಅನ್ನುವಂಥ ಮಾತನ್ನ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಸದ್ಯ ಬಹುತೇಕ ಮಹಿಳೆಯರಿಗೆ ಈಗ ಕಳೆದ 4-5 ತಿಂಗಳಿಂದ ಹಣ ಕೂಡ ಬಂದಿಲ್ಲ. ಅದಲ್ಲದೆ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಹಾಗಾದರೆ ಕಲಬುರಗಿಯಲ್ಲಿ ಒಂದಷ್ಟು ಜನ ಮಹಿಳೆಯರಿದ್ದಾರೆ. ಸೊ ಅವರನ್ನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಅವರಿಗೆ ಎಷ್ಟು ತಿಂಗಳಿಂದ ಅಮೌಂಟ್ ಬರಬೇಕು, ಎಷ್ಟೆಲ್ಲ ಅಮೌಂಟ್ ಬಂದಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮಗೆ ಪ್ರತಿ ತಿಂಗಳು 2,000 ಬರ್ತಿತ್ತು, ಈಗ ಎಷ್ಟು ತಿಂಗಳಿಂದ ಬಂದಿದೆ, ಎಷ್ಟು ತಿಂಗಳದ್ದು ಬರಬೇಕು ಅಂತ? ಈಗ 6 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಆಮೇಲೆ ಅದಕ್ಕೆ ಹಿಂದೆ ದುಡ್ಡು ಬರ್ತಾ ಇದೆ, ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ದುಡ್ಡು ಬಂದಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಪರಿಸ್ಥಿತಿ ಯಾರ್ಯಾರ್ದೋ ಏನೇನೋ ಗಂಭೀರ ಇರ್ತೈತೆ. ಹೆಲ್ಪ್ ಆಗ್ಯದ, ದುಡ್ಡು ಬಂದಮೇಲೆ ನಾವೆಲ್ಲ ಮನೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಊರಿಗೆ ಹೋಗಿದ್ದೀವಿ, ಸಿದ್ದರಾಮಯ್ಯನ ಹೆಸರು ಹೇಳಿ ಎಲ್ಲ ದೇವಸ್ಥಾನ ನೋಡಿ ಬಂದಿದ್ದೀವಿ. ಏನೇನೋ ಹೆಲ್ಪ್ ಆಗ್ಯದ ನಮಗೆ. ಆದರೆ ಈಗ ದುಡ್ಡು ಬರ್ತಾ ಇಲ್ಲ ನಮ್ಗೆ. ಅದೇ ಈಗ ಅವ್ರು ಹೇಳ್ತಾರೆ ನಾವು ಎಲ್ಲ ಹಣ ಕೊಟ್ಟಿದ್ದೀವಿ ಅನ್ನುವಂಥ ಮಾತು ಹೇಳ್ತಾರೆ ಅವರು. ಇಲ್ಲ ಇಲ್ಲ, ಸುಳ್ಳು. ಅದನ್ನು ಸುಳ್ಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನೂ ಸರ್ನು ಸುಳ್ಳು ಹೇಳ್ತಾ ಇದ್ದಾರೆ. ದುಡ್ಡು ಬಂದಿಲ್ಲ, ನಮ್ಗೆ ದುಡ್ಡು ಕೊಡಬೇಕು, ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಮತ್ತೊಬ್ರು ಇದ್ದಾರೆ. ಅಮ್ಮ, ನಿಮ್ಗೆ ಎಷ್ಟು ತಿಂಗಳು ದುಡ್ಡು ಬರಬೇಕು? ತಿಂಗಳು ಬಂದಿಲ್ಲ ನೋಡ್ರಿ ಸರ್. ಹಾಕ್ತೀನಿ ಅಂತಂದ್ರೆ ಹಾಕಿಲ್ಲ, ಏನಿಲ್ಲ. ಅದಕ್ಕೆ ನಮಗೆ ಬಂದ್ರೆ ಒಂದು ಜರ ಗುಣ ಏನೋ ಹೆಲ್ಪ್ ಆಗ್ತದೆ. 5 ತಿಂಗಳು ರೀ. ಹಾಂ ರೀ. ಈಗ ಪ್ರತಿ ತಿಂಗಳು 2,000 ಬಂದಾಗ ನಿಮ್ಗೆ ಹೆಂಗೆ ಅನುಕೂಲ ಆಗ್ತಿತ್ತು ಅಂತ? ಅನುಕೂಲ ಆಗ್ತಿತ್ತು ರೀ. ಅವು ಬಂದು ಹಾಕಿ ಸಲಕ ಆಗ್ತಿತ್ತು, ಮನೆ ಎಲ್ಲ ನಡ್ಸ್ಕೊಂಡು ಹೋಗೋದು ನಡೀತಿತ್ತು ರೀ. ಈಗ ಬರಲ್ಲ ಏನಲ್ಲ, ಈಗ ಇದು ಅಲ್ಲತ್ತು ಒಂದು ಜರ. ಈಗ ಫೆಬ್ರವರಿ ಮಾರ್ಚ್ ಅಂದರೆ ಈ ವರ್ಷ 2025ರಲ್ಲಿ ಫೆಬ್ರವರಿ ಮಾರ್ಚ್ದು ದುಡ್ಡು ಹಾಕಿದ್ವಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ನಿಮಗೆ ಬಂದಿದೆನಾ? ಇಲ್ಲ ಸರ್, ಓನ್ಲಿ 2 ಮಂತ್ಸ್ ಅಷ್ಟೇ ಬಂದಿತ್ತು, ಬಂದಿಲ್ಲ. ಈಗಂತೂ ಒಂದು 4 ಮಂತ್ಸ್ ಆಯ್ತು ಬಂದಿಲ್ಲ ಸರ್ ನನಗಂತೂ. ಈಗ ಏನು ಹೇಳ್ತೀನಮ್ಮ, ಓಟ್ ಹಾಕೋ ಟೈಮಿಗೆ ನಿಮಗೆ ತಿಂಗಳಿಗೆ 2,000 ಕೊಡ್ತೀವಿ ಅಷ್ಟೆಲ್ಲ ಹೇಳಿದ್ರು. ಈಗ ತಿಂಗಳಿಗೆ ರೊಕ್ಕ ಹೊಂಟಾವ ಇಲ್ಲ ಅಂತ? 3 ತಿಂಗಳು ನೋಡ್ಕೊಂಡು ಬಂದಿಲ್ಲ ರೀ ಸರ್. ಅವಾಗ ಬಂದವ್ರ ಹಿಂದೆ ಅಷ್ಟೇ ರೀ. ಈಗ ಸದನದಲ್ಲೇ ಕೇಳಿರುವಂಥದ್ದು ಇದೇ ವರ್ಷದ ಫೆಬ್ರವರಿ ಮಾರ್ಚು ಬಂದಿಲ್ಲ ಅಂತೇಳಿ. ನೀವು ಇತ್ತೀಚಿನ 3 ತಿಂಗಳು ಹೇಳ್ತಾ ಇದ್ರಿ. ನಿಮಗೆ ಫೆಬ್ರವರಿ ಮಾರ್ಚ್ದ ಹಣ ಬಂದಿದೆನಾ? ಹಂಗೆ ಒಮ್ಮೆ ಬಂದಾವ, ಒಮ್ಮೆ ಬಂದಿಲ್ಲ, ಹಿಂಗೆ ಆಗ್ಯಾವ್ರಿ. 2 ತಿಂಗಳ, 1 ತಿಂಗಳು ಬಂದವ್ರಿ. ಮತ್ತು ನಿಂದ್ರಾದ್ರಿ ಅಲ್ಲಿ. ಈಗಾರ 3 ತಿಂಗಳಾಯ್ತು ರೀ. 2-3 ತಿಂಗಳು ಹಣ ಬರಂಗಿಲ್ಲ. ಬರೀ ಅಮ್ಮ, ಏನು ಹೇಳ್ತೀರಿ? 2 ತಿಂಗಳು ಹಾಕಿದ್ರೆ ಮತ್ತೆ 3-4 ತಿಂಗಳ ಹಣ ಬರಂಗಿಲ್ರಿ ಸರ್. 1 ತಿಂಗಳ ಯಾವಾಗ ಎಲೆಕ್ಷನ್ ಸನಿ ಇರ್ತದ, ಯಾವಾಗ ಅವ್ರದ್ದು ಏನು ಅವಶ್ಯಕತೆ ಇರ್ತದ ಆಗಷ್ಟು ಹಣ ಹಾಕ್ತಾರ್ರಿ ಅಷ್ಟೇ. ಮತ್ತು ಅದ್ರ ಮೇಲೆ ಈಗ 5-6 ತಿಂಗಳಾದ್ರೆ ಏನು ದುಡ್ಡು ಬಂದಿಲ್ಲ, ಏನಿಲ್ಲ. ಹೋಗಿ ನಾವು ಎಷ್ಟು ಸರಿ ಚೆಕ್ ಮಾಡಿಸ್ಕೊಂಬಂದೀವಿ, KYC ಮಾಡಬೇಕು, ಅದು ಮಾಡ್ಬೇಕಂದ್ರೆ ಎಲ್ಲ ಮಾಡೀವ್ರಿ ಸರ್, ಒಟ್ಟು ದುಡ್ಡು ಬಂದಿಲ್ರಿ. ಏನು ಹೇಳ್ತೀರಿ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನು ಹೇಳ್ತೀರಿ ಅಂತ? ಏನು ಹಾಕ್ಬೇಕ್ರಿ ಸರ್? ಅವ್ರು ಗೌರ್ಮೆಂಟ್ ರೂಲ್ಸ್ ಏನದ 5 ವರ್ಷ ಅವ್ರು ಹಾಕ್ತೀನಂತ ಏನು ಇದು ಮಾಡ್ಯಾರಲ್ರಿ, ಅವ್ರು ದುಡ್ಡು ಹಾಕೇಬೇಕ್ರಿ. ಅವ್ರು ಏನಿಲ್ಲ 5 ವರ್ಷ 1 ತಿಂಗಳು ಹಾಕೋದು, 4-5 ತಿಂಗಳ ಮುಂದೆ ಬಿಡೋದು, ಮತ್ತು 1 ತಿಂಗಳು ಹಾಕೋದು, 4-5 ತಿಂಗಳು ಮುಂದೆ ಒತ್ತೋದು. ಹಿಂಗಾದ್ರೆ ಅದೇ 5 ವರ್ಷ ಹಿಂಗೆ ದಾಖಲಾಸ್ಕೊಂಡು ಹೋಗ್ಬೇಕಂತ ಅವ್ರದ್ದು ಏನೋ ಒಂದು ಇದು ಅದ ರೀ ಸರ್. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣವನ್ನು ಹಾಕ್ತೇವೆ ಅನ್ನುವಂಥ ಮಾತನ್ನ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಸದ್ಯ ಬಹುತೇಕ ಮಹಿಳೆಯರಿಗೆ ಈಗ ಕಳೆದ 4-5 ತಿಂಗಳಿಂದ ಹಣ ಕೂಡ ಬಂದಿಲ್ಲ. ಅದಲ್ಲದೆ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಹಾಗಾದರೆ ಕಲಬುರಗಿಯಲ್ಲಿ ಒಂದಷ್ಟು ಜನ ಮಹಿಳೆಯರಿದ್ದಾರೆ. ಸೊ ಅವರನ್ನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಅವರಿಗೆ ಎಷ್ಟು ತಿಂಗಳಿಂದ ಅಮೌಂಟ್ ಬರಬೇಕು, ಎಷ್ಟೆಲ್ಲ ಅಮೌಂಟ್ ಬಂದಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮಗೆ ಪ್ರತಿ ತಿಂಗಳು 2,000 ಬರ್ತಿತ್ತು, ಈಗ ಎಷ್ಟು ತಿಂಗಳಿಂದ ಬಂದಿದೆ, ಎಷ್ಟು ತಿಂಗಳದ್ದು ಬರಬೇಕು ಅಂತ? ಈಗ 6 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಆಮೇಲೆ ಅದಕ್ಕೆ ಹಿಂದೆ ದುಡ್ಡು ಬರ್ತಾ ಇದೆ, ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ದುಡ್ಡು ಬಂದಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಪರಿಸ್ಥಿತಿ ಯಾರ್ಯಾರ್ದೋ ಏನೇನೋ ಗಂಭೀರ ಇರ್ತೈತೆ. ಹೆಲ್ಪ್ ಆಗ್ಯದ, ದುಡ್ಡು ಬಂದಮೇಲೆ ನಾವೆಲ್ಲ ಮನೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಊರಿಗೆ ಹೋಗಿದ್ದೀವಿ, ಸಿದ್ದರಾಮಯ್ಯನ ಹೆಸರು ಹೇಳಿ ಎಲ್ಲ ದೇವಸ್ಥಾನ ನೋಡಿ ಬಂದಿದ್ದೀವಿ. ಏನೇನೋ ಹೆಲ್ಪ್ ಆಗ್ಯದ ನಮಗೆ. ಆದರೆ ಈಗ ದುಡ್ಡು ಬರ್ತಾ ಇಲ್ಲ ನಮ್ಗೆ. ಅದೇ ಈಗ ಅವ್ರು ಹೇಳ್ತಾರೆ ನಾವು ಎಲ್ಲ ಹಣ ಕೊಟ್ಟಿದ್ದೀವಿ ಅನ್ನುವಂಥ ಮಾತು ಹೇಳ್ತಾರೆ ಅವರು. ಇಲ್ಲ ಇಲ್ಲ, ಸುಳ್ಳು. ಅದನ್ನು ಸುಳ್ಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನೂ ಸರ್ನು ಸುಳ್ಳು ಹೇಳ್ತಾ ಇದ್ದಾರೆ. ದುಡ್ಡು ಬಂದಿಲ್ಲ, ನಮ್ಗೆ ದುಡ್ಡು ಕೊಡಬೇಕು, ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಮತ್ತೊಬ್ರು ಇದ್ದಾರೆ. ಅಮ್ಮ, ನಿಮ್ಗೆ ಎಷ್ಟು ತಿಂಗಳು ದುಡ್ಡು ಬರಬೇಕು? ತಿಂಗಳು ಬಂದಿಲ್ಲ ನೋಡ್ರಿ ಸರ್. ಹಾಕ್ತೀನಿ ಅಂತಂದ್ರೆ ಹಾಕಿಲ್ಲ, ಏನಿಲ್ಲ. ಅದಕ್ಕೆ ನಮಗೆ ಬಂದ್ರೆ ಒಂದು ಜರ ಗುಣ ಏನೋ ಹೆಲ್ಪ್ ಆಗ್ತದೆ. 5 ತಿಂಗಳು ರೀ. ಹಾಂ ರೀ. ಈಗ ಪ್ರತಿ ತಿಂಗಳು 2,000 ಬಂದಾಗ ನಿಮ್ಗೆ ಹೆಂಗೆ ಅನುಕೂಲ ಆಗ್ತಿತ್ತು ಅಂತ? ಅನುಕೂಲ ಆಗ್ತಿತ್ತು ರೀ. ಅವು ಬಂದು ಹಾಕಿ ಸಲಕ ಆಗ್ತಿತ್ತು, ಮನೆ ಎಲ್ಲ ನಡ್ಸ್ಕೊಂಡು ಹೋಗೋದು ನಡೀತಿತ್ತು ರೀ. ಈಗ ಬರಲ್ಲ ಏನಲ್ಲ, ಈಗ ಇದು ಅಲ್ಲತ್ತು ಒಂದು ಜರ. ಈಗ ಫೆಬ್ರವರಿ ಮಾರ್ಚ್ ಅಂದರೆ ಈ ವರ್ಷ 2025ರಲ್ಲಿ ಫೆಬ್ರವರಿ ಮಾರ್ಚ್ದು ದುಡ್ಡು ಹಾಕಿದ್ವಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ನಿಮಗೆ ಬಂದಿದೆನಾ? ಇಲ್ಲ ಸರ್, ಓನ್ಲಿ 2 ಮಂತ್ಸ್ ಅಷ್ಟೇ ಬಂದಿತ್ತು,
ಬಂದಿಲ್ಲ ಈಗಂತೂ ಒಂದು 4 ಮಂತ್ಸ್ ಆಯ್ತು ಬಂದಿಲ್ಲ ಸರ್ ನನಗಂತೂ. ಏನು ಹೇಳ್ತೀರಮ್ಮ, ಓಟ್ ಹಾಕೋ ಟೈಮಿಗೆ ನಿಮಗೆ ತಿಂಗಳಿಗೆ 2,000 ಕೊಡ್ತೀವಿ ಅಷ್ಟೆಲ್ಲ ಹೇಳಿದ್ರು. ಈಗ ತಿಂಗಳಿಗೆ ರೊಕ್ಕ ಹೊಂಟಾವ ಇಲ್ಲ ಅಂತ? 3 ತಿಂಗಳು ನೋಡ್ಕೊಂಡು ಬಂದಿಲ್ಲ ರೀ ಸರ್. ಅವಾಗ ಬಂದವ್ರು ಹಿಂದೆ ಅಷ್ಟೇ ರೀ. ಈಗ ಸದನದಲ್ಲೇ ಕೇಳಿರುವಂಥದ್ದು ಇದೇ ವರ್ಷದ ಫೆಬ್ರವರಿ ಮಾರ್ಚು ಬಂದಿಲ್ಲ ಅಂತೇಳಿ. ನೀವು ಇತ್ತೀಚಿನ 3 ತಿಂಗಳು ಹೇಳ್ತಾ ಇದ್ರಿ, ನಿಮಗೆ ಫೆಬ್ರವರಿ ಮಾರ್ಚ್ದ ಹಣ ಬಂದಿದೆನಾ? ಹಂಗೆ ಒಮ್ಮೆ ಬಂದಾವ ಒಮ್ಮೆ ಬಂದಿಲ್ಲ, ಹಿಂಗೆ ಆಗ್ಯಾವ್ರಿ. 2 ತಿಂಗಳ 1 ತಿಂಗಳು ಬಂದವ್ರಿ, ಮತ್ತು ನಿಂದ್ರಾದ್ರಿ ಅಲ್ಲಿ. ಈಗಾರ 3 ತಿಂಗಳಾಯ್ತು ರೀ. 2-3 ತಿಂಗಳ ಹಣ ಬರಂಗಿಲ್ಲ. ಬರೀ ಅಮ್ಮ ಏನು ಹೇಳ್ತೀರಿ? 2 ತಿಂಗಳು ಹಾಕಿದ್ರೆ ಮತ್ 3-4 ತಿಂಗಳ ಹಣ ಬರಂಗಿಲ್ರಿ ಸರ್. 1 ತಿಂಗಳ ಯಾವಾಗ ಎಲೆಕ್ಷನ್ ಸನಿ ಇರ್ತದ, ಯಾವಾಗ ಅವ್ರದ್ದು ಏನು ಅವಶ್ಯಕತೆ ಇರ್ತದ ಆಗಷ್ಟು ಹಣ ಹಾಕ್ತಾರ್ರಿ ಅಷ್ಟೇ. ಮತ್ತು ಅದ್ರ ಮೇಲೆ ಈಗ 5-6 ತಿಂಗಳಾದ್ರೆ ಏನು ದುಡ್ಡು ಬಂದಿಲ್ಲ ಏನಿಲ್ಲ. ಹೋಗಿ ನಾವು ಎಷ್ಟು ಸಾರಿ ಚೆಕ್ ಮಾಡಿಸ್ಕೊಂಬಂದೀವಿ, KYC ಮಾಡಬೇಕು ಅದು ಮಾಡ್ಬೇಕಂದ್ರೆ ಎಲ್ಲ ಮಾಡೀವ್ರಿ ಸರ್, ಒಟ್ಟು ದುಡ್ಡು ಬಂದಿಲ್ರಿ. ಏನು ಹೇಳ್ತೀರಿ ಸಿದ್ದರಾಮಯ್ಯಗ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನು ಹೇಳ್ತೀರಿ ಅಂತ? ಏನು ಹಾಕ್ಬೇಕ್ರಿ ಸರ್, ಅವ್ರು ಗೌರ್ಮೆಂಟ್ ರೂಲ್ಸ್ ಏನದ 5 ವರ್ಷ ಅವ್ರು ಹಾಕ್ತೀನಂತ ಏನು ಇದು ಮಾಡ್ಯಾರಲ್ರಿ, ಅವ್ರು ದುಡ್ಡು ಹಾಕೇಬೇಕ್ರಿ. ಅವ್ರು ಏನಿಲ್ಲ 5 ವರ್ಷ 1 ತಿಂಗಳು ಹಾಕೋದು, 4-5 ತಿಂಗಳ ಮುಂದೆ ಬಿಡೋದು, ಮತ್ತು 1 ತಿಂಗಳು ಹಾಕೋದು, 4-5 ತಿಂಗಳು ಮುಂದೆ ಒತ್ತೋದು, ಹಿಂಗಾದ್ರೆ ಅದೇ 5 ವರ್ಷ ಹಿಂಗೆ ದಕ್ಲಾಸ್ಕೊಂಡು ಹೋಗ್ಬೇಕಂತ ಅವ್ರದ್ದು ಏನೋ ಒಂದು ಇದು ಅದ ರೀ ಸರ್. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣವನ್ನ ಹಾಕ್ತೇವೆ ಅನ್ನುವಂಥ ಮಾತನ್ನ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಸದ್ಯ ಬಹುತೇಕ ಮಹಿಳೆಯರಿಗೆ ಈಗ ಕಳೆದ 4-5 ತಿಂಗಳಿಂದ ಹಣ ಕೂಡ ಬಂದಿಲ್ಲ. ಅದಲ್ಲದೆ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಹಾಗಾದರೆ ಕಲಬುರಗಿಯಲ್ಲಿ ಒಂದಷ್ಟು ಜನ ಮಹಿಳೆಯರಿದ್ದಾರೆ. ಸೊ ಅವರನ್ನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಅವರಿಗೆ ಎಷ್ಟು ತಿಂಗಳಿಂದ ಅಮೌಂಟ್ ಬರಬೇಕು, ಎಷ್ಟೆಲ್ಲ ಅಮೌಂಟ್ ಬಂದಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮಗೆ ಪ್ರತಿ ತಿಂಗಳು 2,000 ಬರ್ತಿತ್ತು, ಈಗ ಎಷ್ಟು ತಿಂಗಳಿಂದ ಬಂದಿದೆ, ಎಷ್ಟು ತಿಂಗಳದ್ದು ಬರಬೇಕು ಅಂತ? ಈಗ 6 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಆಮೇಲೆ ಅದಕ್ಕೆ ಹಿಂದೆ ದುಡ್ಡು ಬರ್ತಾ ಇದೆ, ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ದುಡ್ಡು ಬಂದಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಪರಿಸ್ಥಿತಿ ಯಾರ್ಯಾರ್ದೋ ಏನೇನೋ ಗಂಭೀರ ಇರ್ತೈತೆ. ಹೆಲ್ಪ್ ಆಗ್ಯದ, ದುಡ್ಡು ಬಂದಮೇಲೆ ನಾವೆಲ್ಲ ಮನೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಊರಿಗೆ ಹೋಗಿದ್ದೀವಿ, ಸಿದ್ದರಾಮಯ್ಯನ ಹೆಸರು ಹೇಳಿ ಎಲ್ಲ ದೇವಸ್ಥಾನ ನೋಡಿ ಬಂದಿದ್ದೀವಿ, ಏನೇನೋ ಹೆಲ್ಪ್ ಆಗ್ಯದ ನಮಗೆ. ಆದರೆ ಈಗ ದುಡ್ಡು ಬರ್ತಾ ಇಲ್ಲ ನಮ್ಗೆ. ಅದೇ ಈಗ ಅವ್ರು ಹೇಳ್ತಾರೆ ನಾವು ಎಲ್ಲ ಹಣ ಕೊಟ್ಟಿದ್ದೀವಿ ಅನ್ನುವಂಥ ಮಾತು ಹೇಳ್ತಾರೆ ಅವರು. ಇಲ್ಲ, ಸುಳ್ಳು, ಅದನ್ನು ಸುಳ್ಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನೂ ಸರ್ನು ಸುಳ್ಳು ಹೇಳ್ತಾ ಇದ್ದಾರೆ. ದುಡ್ಡು ಬಂದಿಲ್ಲ, ನಮ್ಗೆ ದುಡ್ಡು ಕೊಡಬೇಕು, ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಮತ್ತೊಬ್ರು ಇದ್ದಾರೆ. ಅಮ್ಮ, ನಿಮ್ಗೆ ಎಷ್ಟು ತಿಂಗಳು ದುಡ್ಡು ಬರಬೇಕು? ತಿಂಗಳು ಬಂದಿಲ್ಲ ನೋಡ್ರಿ ಸರ್. ಹಾಕ್ತೀನಿ ಅಂತಂದ್ರೆ ಹಾಕಿಲ್ಲ, ಏನಿಲ್ಲ. ಅದಕ್ಕೆ ನಮಗೆ ಬಂದ್ರೆ ಒಂದು ಜರ ಗುಣ ಏನೋ ಹೆಲ್ಪ್ ಆಗ್ತದೆ. 5 ತಿಂಗಳು ರೀ. ರೀ. ಈಗ ಪ್ರತಿ ತಿಂಗಳು 2,000 ಬಂದಾಗ ನಿಮ್ಗೆ ಹೆಂಗೆ ಅನುಕೂಲ ಆಗ್ತಿತ್ತು ಅಂತ? ಅನುಕೂಲ ಆಗ್ತಿತ್ತು ರೀ, ಅವು ಬಂದು ಹಾಕಿದ ಸಲಕ ಆಗ್ತಿತ್ತು, ಮನೆಗೆಲ್ಲ ನಡ್ಸ್ಕೊಂಡು ಹೋಗೋದು ನಡೀತಿತ್ತು ರೀ. ಈಗ ಬರಲ್ಲ ಇದಲ್ಲ, ಈಗ ಇದು ಅಲ್ಲತ್ತು ಒಂದು ಜರ. ಈಗ ಫೆಬ್ರವರಿ ಮಾರ್ಚ್ ಅಂದರೆ ಈ ವರ್ಷ 2025ರಲ್ಲಿ ಫೆಬ್ರವರಿ ಮಾರ್ಚ್ದು ದುಡ್ಡು ಹಾಕಿದ್ವಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ನಿಮಗೆ ಬಂದಿದೆನಾ? ಇಲ್ಲ ಸರ್, ಓನ್ಲಿ 2 ಮಂತ್ಸ್ ಅಷ್ಟೇ ಬಂದೈತೆ, ಬಂದಿಲ್ಲ. ಈಗಂತೂ ಒಂದು 4 ಮಂತ್ಸ್ ಆಯ್ತು ಬಂದಿಲ್ಲ ಸರ್ ನನಗಂತೂ. ಏನು ಹೇಳ್ತೀರಮ್ಮ, ಓಟ್ ಹಾಕೋ ಟೈಮಿಗೆ ನಿಮಗೆ ತಿಂಗಳಿಗೆ 2,000 ಕೊಡ್ತೀವಿ ಅಷ್ಟೆಲ್ಲ ಹೇಳಿದ್ರು. ಈಗ ತಿಂಗಳಿಗೆ ರೊಕ್ಕ ಹೊಂಟಾವ ಇಲ್ಲ ಅಂತ? 3 ತಿಂಗಳು ನೋಡ್ಕೊಂಡು ಬಂದಿಲ್ಲ ರೀ ಸರ್. ಅವಾಗ ಬಂದವ್ರು ಹಿಂದೆ ಅಷ್ಟೇ ರೀ. ಈಗ ಸದನದಲ್ಲೇ ಕೇಳಿರುವಂಥದ್ದು ಇದೇ ವರ್ಷದ ಫೆಬ್ರವರಿ ಮಾರ್ಚು ಬಂದಿಲ್ಲ ಅಂತೇಳಿ. ನೀವು ಇತ್ತೀಚಿನ 3 ತಿಂಗಳು ಹೇಳ್ತಾ ಇದ್ರಿ, ನಿಮಗೆ ಫೆಬ್ರವರಿ ಮಾರ್ಚ್ದ ಹಣ ಬಂದಿದೆನಾ? ಹಂಗೆ ಒಮ್ಮೆ ಬಂದಾವ ಒಮ್ಮೆ ಬಂದಿಲ್ಲ, ಹಿಂಗೆ ಆಗ್ಯಾವ್ರಿ. 2 ತಿಂಗಳ 1 ತಿಂಗಳು ಬಂದವ್ರಿ, ಮತ್ತು ನಿಂದ್ರಾದ್ರಿ ಅಲ್ಲಿ. ಈಗಾರ 3 ತಿಂಗಳಾಯ್ತು ರೀ. 2-3 ತಿಂಗಳ ಹಣ ಬರಂಗಿಲ್ಲ. ಬರೀ ಅಮ್ಮ ಏನು ಹೇಳ್ತೀರಿ? 2 ತಿಂಗಳು ಹಾಕಿದ್ರೆ ಮತ್ತು 3-4 ತಿಂಗಳ ಹಣ ಬರಂಗಿಲ್ರಿ ಸರ್. 1 ತಿಂಗಳ ಯಾವಾಗ ಎಲೆಕ್ಷನ್ ಸನಿ ಇರ್ತದ, ಯಾವಾಗ ಅವ್ರದ್ದು ಏನು ಅವಶ್ಯಕತೆ ಇರ್ತದ ಆಗಷ್ಟು ಹಣ ಹಾಕ್ತಾರ್ರಿ ಅಷ್ಟೇ. ಮತ್ತು ಅದ್ರ ಮೇಲೆ ಈಗ 5-6 ತಿಂಗಳಾದ್ರೆ ಏನು ದುಡ್ಡು ಬಂದಿಲ್ಲ ಏನಿಲ್ಲ. ಹೋಗಿ ನಾವು ಎಷ್ಟು ಸಾರಿ ಚೆಕ್ ಮಾಡಿಸ್ಕೊಂಬಂದೀವಿ, KYC ಮಾಡಬೇಕು ಅದು ಮಾಡ್ಬೇಕಂದ್ರೆ ಎಲ್ಲ ಮಾಡೀವ್ರಿ ಸರ್, ಒಟ್ಟು ದುಡ್ಡು ಬಂದಿಲ್ರಿ. ಏನು ಹೇಳ್ತೀರಿ ಸಿದ್ದರಾಮಯ್ಯಗ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನು ಹೇಳ್ತೀರಿ ಅಂತ? ಏನು ಹಾಕ್ಬೇಕ್ರಿ ಸರ್, ಅವ್ರು ಗೌರ್ಮೆಂಟ್ ರೂಲ್ಸ್ ಏನದ 5 ವರ್ಷ ಅವ್ರು ಹಾಕ್ತೀನಂತ ಏನು ಇದು ಮಾಡ್ಯಾರಲ್ರಿ, ಅವ್ರು ದುಡ್ಡು ಹಾಕೇಬೇಕ್ರಿ. ಅವ್ರು ಏನಿಲ್ಲ 5 ವರ್ಷ 1 ತಿಂಗಳು ಹಾಕೋದು, 4-5 ತಿಂಗಳ ಮುಂದೆ ಬಿಡೋದು, ಮತ್ತು 1 ತಿಂಗಳು ಹಾಕೋದು, 4-5 ತಿಂಗಳು ಮುಂದೆ ಒತ್ತೋದು, ಹಿಂಗಾದ್ರೆ ಅದೇ 5 ವರ್ಷ ಹಿಂಗೆ ದಕ್ಲಾಸ್ಕೊಂಡು ಹೋಗ್ಬೇಕಂತ ಅವ್ರದ್ದು ಏನೋ ಒಂದು ಇದು ಅದ ರೀ ಸರ್. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.